ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. ಸಂಸದ ಡಿಕೆ ಸುರೇಶ್ಗೆ ಸುಲಭವಾಗ್ತಿರುವಂತೆ ಗೆಲುವು. ಬಂಡೆ ಬ್ರದರ್ಸ್ಗೆ ಟಕ್ಕರ್ ಕೊಟ್ರ ಡಾಕ್ಟರ್ ಮಂಜುನಾಥ್ ಅವರನ್ನ ಕೈ ಹಿಡಿದ್ರ ಬೆಂಗಳೂರು ಗ್ರಾಮಾಂತರ ಜನರು. ಒಂದು ವೇಳೆ ಡಿಕೆ ಸುರೇಶ್ ಸೋತ್ರೆ ಪ್ಲಾನ್ ಬಿ ರೆಡಿ ಇದೆ. ಪ್ಲಾನ್ ಬಿ ವರ್ಕೌಟ್ ಆಗ್ಬೇಕಂದ್ರೆ HDK ಗೆಲ್ಲಬೇಕು. ಮಂಡ್ಯದಲ್ಲಿ HDK ಗೆದ್ರೆ ಡಿಕೆ ಸುರೇಶ್ಗೆ ಮತ್ತೊಂದು ಚಾನ್ಸ್. ಮಂಡ್ಯದಲ್ಲಿ HDK ಗೆದ್ರೆ ಚನ್ನಪಟ್ಟಣ ತೆರವಾಗುತ್ತೆ. ಚನ್ನಪಟ್ಟಣ ತೆರವಾದ್ರೆ ಡಿಕೆ ಸುರೇಶ್ ಸ್ಪರ್ಧೆ ಸಾಧ್ಯತೆ. ಡಿಕೆ ಶಿವಕುಮಾರ್ ಉತ್ತರಾಧಿಕಾರಿಯಾಗಿ ಡಿಕೆ ಸುರೇಶ್ ಕಣಕ್ಕೆ. ಈ ಮೂಲಕ ಡಿಕೆಶಿ ತಮ್ಮ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ. ರಾಮನಗರದಲ್ಲಿ ಹಿಡಿತ ಮತ್ತಷ್ಟು ಬಿಗಿಗೊಳಿಸುವ ಪ್ಲಾನ್ ಆಗ್ತಾ ಇದೆ. ಕುತೂಹಲದ ಕಣವಾಗಿ ಮಾರ್ಪಟ್ಟ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಲೋಕ ಅಖಾಡದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಂತೂ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಡಿಕೆ ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ನಡುವೆ ಭರ್ಜರಿ ಸ್ಪರ್ಧೆಯಿತ್ತು. ಆದ್ರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರವಾಗ್ತಾ ಇದೆ. ಸಂಸದ ಡಿಕೆ ಸುರೇಶ್ಗೆ ಸುಲಭವಾಗ್ತಿರುವಂತೆ ಗೆಲುವು. ಹಾಗಾದ್ರೆ ಏನಾಗ್ತಿದೆ? ಬಂಡೆ ಬ್ರದರ್ಸ್ಗೆ ಟಕ್ಕರ್ ಕೊಟ್ರ ಡಾಕ್ಟರ್ ಮಂಜುನಾಥ್ ಎನ್ನುವಂತಹ ಮಾತು ಕೇಳಿಬರ್ತಿದೆ. ಮಂಜುನಾಥ್ ಅವರನ್ನ ಕೈ ಹಿಡಿದ್ರ ಬೆಂಗಳೂರು ಗ್ರಾಮಾಂತರ ಜನರು. ಒಂದು ವೇಳೆ ಈ ಬಾರಿ ಡಿಕೆ ಸುರೇಶ್ ಸೋತ್ರೆ ಅವರ ಪ್ಲಾನ್ ಬಿ ರೆಡಿ ಇದೆಯಂತೆ. ಎಲ್ಲಾದ್ರೂ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವನ್ನ ಸಾಧಿಸಿದ್ರೆ ಡಿಕೆ ಸುರೇಶ್ ಅವರು ಪ್ಲಾನ್ ಬಿ ಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಪ್ಲಾನ್ ಬಿ ವರ್ಕೌಟ್ ಆಗಬೇಕಂದ್ರೆ HDK ಗೆಲ್ಬೇಕಂತೆ. ಮಂಡ್ಯದಲ್ಲಿ HDK ಗೆದ್ರೆ ಡಿಕೆ ಸುರೇಶ್ಗೆ ಮತ್ತೊಂದು ಚಾನ್ಸ್ ಇದೆಯಂತೆ. ಅದ್ ಹೇಗಂದ್ರೆ ಮಂಡ್ಯದಲ್ಲಿ HDK ಗೆದ್ರೆ ಚನ್ನಪಟ್ಟಣ ತೆರವಾಗುತ್ತೆ. ಹೀಗಾಗಿ ಚನ್ನಪಟ್ಟಣ ತೆರವಾದ್ರೆ ಡಿಕೆ ಸುರೇಶ್ ಸ್ಪರ್ಧೆ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಉತ್ತರಾಧಿಕಾರಿಯಾಗಿ ಡಿಕೆ ಸುರೇಶ್ ಆ ಸ್ಥಾನಕ್ಕೆ ಬರ್ತಾರೆ. ಹೀಗಾಗಿ ಈ ಮೂಲಕ ಡಿಕೆಶಿ ತಮ್ಮ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರಿಂದ ರಾಮನಗರದಲ್ಲಿ ಅವರ ಹಿಡಿತ ಇನ್ನಷ್ಟು ಬಿಗಿಯಾಗುವ ಮಾಸ್ಟರ್ ಪ್ಲಾನ್ ಇದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಂತೂ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಜನ ಡಾಕ್ಟರ್ ಮಂಜುನಾಥ್ ಅವರ ಕೈ ಹಿಡಿದ್ರ ಅಥವಾ ಡಿಕೆಶಿ ಅವರ ಪ್ಲಾನ್ ಬಿ ವರ್ಕೌಟ್ ಆಗತ್ತಾ? ಇವೆಲ್ಲದಕ್ಕೂ ತೆರೆ ಬೀಳಬೇಕು ಅಂತಂದ್ರೆ ಚುನಾವಣೆಯ ಫಲಿತಾಂಶ ಬರಬೇಕು.